ಅಂತ ಗಣ್ಯರೇ, ಮುಖ್ಯವಾಗಿ ಜಾನಪದದ ಅಂತರಾಳವನ್ನು, ನಿಜ ನುಡಿಯನ್ನು, ನಿಜ ತತ್ವವನ್ನು ಬಿಟ್ಟಿರ್ತಕ್ಕಂಥ ಸಹೋದರಿ ಬಸಮ್ಮನವರು ಕವಿ ವಾಚನಗಳನ್ನು ಮಾಡಿ ಕವನದ ಒಂದು ಹೊಸ ಚೇತನವನ್ನು, ಹೊಸ ಜಗತ್ತನ್ನು ರಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ನನ್ನೆಲ್ಲ ಕೈಗಳಿಗೆ ನನ್ನ ಹೃದಯ ನಮಸ್ಕಾರಗಳು. ಈ ವೀರಭದ್ರೇಶ್ವರ ಕಲಾಸಂಘ ಮತ್ತು ಶ್ರೀ ಗುರು ರಾಜಕೋಟೇಶ್ವರ ಪ್ರೌಢಶಾಲೆ ಹಮ್ಮಿಕೊಂಡಿರೋ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ನನ್ನ ಉದ್ಘಾಟಕನನ್ನಾಗಿ ಮಾಡಿ ನನ್ನನ್ನು ಪವಿತ್ರಗೊಳಿಸಿದಂಥ ಇವರಿಗೆ ನಾನು ಮೊದಲನಾಗಿ ಶರಣಾರ್ಥಿ ಅಂತ. ಆತ್ಮೀಯರೇ, ಆತ್ಮೆ ಇರುವುದು ಜೀವ ಇರುವ ತನಕ, ದೀಪ ಉರಿಯುವುದು ಎಣ್ಣೆ ಇರುವ ತನಕ. ಎಣ್ಣೆ ಮುಗಿದ ಮರುಗಳಿಗೆ ಹಾರುವ ದೀಪದಂತೆ ಅವನಿಲ್ಲದಿ ದೇಹ ನಿನಗೆ ಹಾಕೋ ಮರಳೆ ನಿನಗೆ ಹಾಕೋ. ಹುಟ್ಟು ಮತ್ತು ಸಾವು ಮನುಷ್ಯನಿಗೆ ಕಟ್ಟಿದ್ದು. ಹುಟ್ಟು ಸಾವಿನ ನಡುವೆ ಇರ್ತಕ್ಕಂಥದ್ದು ಜೀವನ. ಆ ಜೀವನದಲ್ಲಿ ನಾವು ಬಾಲ್ಯ ಕಾಣ್ತೇವೆ, ಯೌವನ ಕಾಣ್ತೇವೆ, ವೃದ್ಧಾಪ್ಯವನ್ನು ಕಾಣ್ತೇವೆ, ನಂತರ ನಾವು ಈ ಜಗತ್ತನ್ನು ಹೋಗ್ತೇವೆ. ಬಟ್ ಇಷ್ಟು ಕಂಡು ಹೋಗೋದು ಭಾಳ ಮುಖ್ಯ ಅಲ್ಲ. ಇದ್ರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಇದೆಯಲ್ಲ, ಅದು ಭಾಳ ಮುಖ್ಯ. ಯಾಕೆಂದರೆ ಈಗ ದೀಪ ಎಣ್ಣೆ ಇರ್ತಕ್ಕ ಉಳಿತೈತೆ, ಆದರೆ ಎಣ್ಣೆಯನ್ನು ಉಳಿಯೋದು ಯಾರು? ಈಗ ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳು, ಚಿಕ್ಕ ಮಕ್ಕಳುಗಳಲ್ಲಿ ದೀಪ ಮುಟ್ಟಿದೆ ಅಂತ ಹೇಳ್ತಾರೆ, ಆದರೆ ಆಕೆ ಎಂಥ ಚಾತುರ್ಯತೆ ಇದೆ. ಅದು ಕವನ ಹೇಳುವಾಗ ಕವನವನ್ನು ವಿಮರ್ಶೆ ಮಾಡೋದು ಬೇಡ, ಕವನ ಓದ್ಕೊಂಡು ಹೋಗ್ತೀನಿ ಅನ್ನೋದು ಆಕೆ ಗೊತ್ತಿಲ್ಲ. ಆದ್ರೂ ಕೂಡ ಆಕೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಆ ಥರದ್ದು ಸಾಕಷ್ಟು ಕವನಗಳನ್ನು ನಾವು ಮಾಡಿದ್ದೇವೆ. ಇಲ್ಲಿ ಕವನ ಅನ್ನೋದು ಬಹುಶಃ ಮನೋರಂಜನೆಗಲ್ಲ, ಕವನ ಅನ್ನೋದು ಒಂದು ಪ್ರತಿಭಟನೆಯ ಸಂಕೇತ. ದಯವಿಟ್ಟು ನಾವು ಅರ್ಥ ಮಾಡ್ತೀವಿ. ಆದರೆ ಕವನಕ್ಕೂ ಹಾಡಿಗೂ ಸೋಪಾನೆ ಹೇಳಿದರೆ ಬಸವರ ಉಪಯೋಗ ವ್ಯತ್ಯಾಸ ಏನಂದರೆ, ಒಂದು ಉಪನ್ಯಾಸವನ್ನು ಒಂದು ದಿನಗಟ್ಟಲೆ ಮಾಡ್ತಾರೆ, ಹಾಡುಗಳನ್ನ ಗಂಟೆಗಟ್ಟಲೆ ಮಾಡ್ತಾರೆ. ಕವನಕ್ಕೆ ಸೇರಿರೋದು ಮಿನಿಮಮ್ ಅಂದರೆ 5 ನಿಮಿಷ. ಆ 5 ನಿಮಿಷದ ಕವನ ಏನು ಮಾಡುತ್ತೆ ಅಂದರೆ, ನಿಮ್ಮ ಒಂದು ದಿನದ ಉಪನ್ಯಾಸವನ್ನು 5 ನಿಮಿಷದ ಕವನ ಅಲ್ಲಿ ಬಿಟ್ಟಿರುತ್ತೆ. ಅದು ಅರ್ಥ ಮಾಡಿಕೊಂಡವರಿಗೆ ತುಂಬ ತಲೆಯಲ್ಲಿ ಕೆಲಸವನ್ನು ಕೊಡುತ್ತೆ. ವರದಕ್ಷಿಣೆ ಬಗ್ಗೆ ಉದಾಹರಣೆ ತಗೊಂಡ್ರೆ ಒಂದು ದಿನಗಟ್ಟಲೆ ಮಾತಾಡುವಂಥ ಜನ ಇದ್ದಾರೆ. ಅದೇ ವರದಕ್ಷಿಣೆ ಒಂದು ಕವನ ಹೇಳುತ್ತೆ ಏನಂತ, ನಾನೊಬ್ಬ ಲೇಖಕ, ಬರೆಯುವುದೇ ನನ್ನ ಕಾಯಕ. ವರದಕ್ಷಿಣೆ ಮೇಲೆ ಬರೆದ ನಾನೊಂದು ಕವನ ಓದಿ ಖುಷಿಪಟ್ಟರು ಜನ, ಎಲ್ಲೆಲ್ಲಿಯೂ ಸನ್ಮಾನ, ಆಧಾರದ ಅಭಿಮಾನ. ಮುಗಿಸಿ ಮನೆಗೆ ಬಂದರೆ ಮನೆ ಮುಂದೆ ಪೊಲೀಸ್ ವ್ಯಾನ್ ಇತ್ತು. ಯಾಕಂದ್ರೆ ವರದಕ್ಷಿಣೆ ಹಿಂಸೆಗೆ ನನ್ನ ಹೆಂಡತಿಯ ಎಣೆ ನಾಡುತ್ತಿತ್ತು. ನುಡಿಯುವುದೊಂದು, ನಡೆಯುವುದು. ಸೊ ಈ ಮಾತನ್ನ, ಈ ಕವನ ಎಷ್ಟು ಬಿಚ್ಚಿಟ್ಟಿದೆ ಅಂದರೆ, ಇವತ್ತಿನ ರಾಜಕಾರಣಿಗಳಿಗೆ ಇಂಥ ಕವನಗಳನ್ನು ಓದಿಬಿಟ್ರೆ ಎದೆ ಬೇಕಾದ್ರೆ ಕುಂಬಳಕಾಯಿ ಕಾಳೆ ಮುಟ್ಟಿನ ಯಾರ್ಯಾರು ಯಾರು ಶೋಷಣೆ ಮಾಡ್ತಕ್ಕಂಥ ಜನರಿಗೆ, ಆಮೇಲೆ ಬಳ್ಳು ಆಶ್ವಾಸನೆಗಳನ್ನು ನೀಡ್ತಕ್ಕಂಥ ಜನರಿಗೆ, ಇದೆಲ್ಲ ತುಂಬ ಈ ಕವನಗಳಿಗೆ ಅಂತ ಅರ್ಥ ಇದೆ. ಇವತ್ತು ನೋಡಿ, ಈಗ ಬೇರೆ ಬೇರೆ ವಿಷಯ, ಭೂಮಿ ತಾಯಿ ಬಗ್ಗೆ, ಜೀವನದ ಬಗ್ಗೆ, ಯಾಕಾದ್ರ ಮೇಲೆ ಕವನ ಇದೆ. ನಾನು ಕೂಡ ಪ್ರಪ್ರಥಮವಾಗಿ ಶ್ರಾವಣ ಮಾಸದ ಬಗ್ಗೆ ವಿಶೇಷವಾಗಿ ಒಂದು ಕವನಗೋಷ್ಠಿ, ಕವಿಗೋಷ್ಠಿ ಏರ್ಪಡಿಸಿದ್ದು ನಾನು ಕೂಡ. ನನ್ನ 70 ವರ್ಷದ ಇತಿಹಾಸ ಇದೆ ಮತ್ತು ನೋಡ್ತಾ ಇದ್ದೇನೆ. ಶ್ರಾವಣ ಮಾಸ ಅಂತ ಕೇಳ್ತಿದ್ದೇವೆ, ಒಬ್ಬೊಬ್ಬರು ಬಾಯಲ್ಲಿ ಒಂದೊಂದು ಥರದ ಶ್ರಾವಣದ ವಿಚಾರಗಳು ನನಗೆ ಗೊತ್ತಿಲ್ಲದ ಸಾಕಷ್ಟು ವಿಚಾರಗಳನ್ನು ನಾನು ಹೇಳ್ಕೊಂಡಿದ್ದೆ. ಈಗ ನೋಡಿ, ನಾವೆಲ್ಲ ಮಾಡ್ತಾ ಇದ್ದೀವಿ, ನಮ್ಮನ್ನೆಲ್ಲ ಭೂಮಿ ತಾಯಿ ಹೊತ್ಕೊಂಡಿದ್ದೀವಿ. ಭೂಮಿ ತಾಯಿಗೆ ಎಷ್ಟು ತೂಕ ಇದೆ ಅಂತ ಹೇಳಕ್ ಕೊಡೋದಿಲ್ಲ. ನಮ್ಮಲ್ಲಿ ಯಾರಾದ್ರೂ ಬಸ್ನಲ್ಲಿ ಇಟ್ಟೊಂದು ಸೀಟ್ ಮೇಲೆ ಯಾರು ಕೂತ್ಕೊಂಡ್ರೆ ಇದು ನಂದು ಸೀಟ್ ಹೇಳೋದು ಎಬ್ಬಿಸ್ಕೊಳ್ಳೋದು. ಯಾರು ಒಂದು ಊಟ ಒಂದು 50 kg ತಲೆ ಮೇಲೆ ಓಡಿಸಿದ್ರೆ 70 ಭಾರ ಅಂತ. ಇಷ್ಟೊಂದು ಭಾರ ಇದ್ರೂ ಕೂಡ ಭೂಮಿ ತಾಯಿ ಯಾವತ್ತಾದ್ರೂ ಕೂಡ ನನಗೆ ನೋವಾಗ್ತಿದ್ದೆ, ನೀವು ಏನಾದರೂ ಮಾಡಿದ್ದು ಯಾರು ನಾನು ಕೇಳಿದ್ದಿಲ್ಲ. ಆ ಗುಣನ ನಮ್ಮ ಮನುಷ್ಯರು, ಮಾನವರು ಯಾಕೆ ಬಳಸ್ಕೊಳ್ಳಲ್ಲ? ಯಾಕೆ? ಭೂಮಿ ತಾಯಿ ಅಜರಾಮರ, ಯಾಕೆಂದ್ರೆ ಸಾಯೋದಂಗಿರೋದು. ನಾವು ಅಪ್ಲಾಸಿ ಹಿಂದೆ 150-115 ಬದುಕ್ತಿದ್ರಲ್ವ. ಈಗ ಒಬ್ಬ ಮನುಷ್ಯನ ಸರಾಸರಿ ಎಷ್ಟು 50-60 ಬ್ಲಾಕ್ ಟಿಕೆಟ್, 20 ಡಬ್ಬ. ಅದರಲ್ಲಿ ಇವತ್ತು 20 ಡಂಬರ್ ಆದ್ಮೇಲೆ ಆಕೆಂತ ಕೂಡ ಜಾಸ್ತಿ ಆಗ್ತಾರೆ. ನೀವು ಗಾಡಿ ಬರ್ಬೇಕಾದ್ರೆ ಬಸ್ ಹಾಕಿ ತಂದ್ಬಿಡ್ರಿ, ಭಾವಪೂರ್ಣ ಶ್ರದ್ಧಾಂಜಲಿ, ಮೇಲ್ಗಡೆ ಜನನ, ಕೆಳಗಡೆ ಮರಣದಲ್ಲಿ ಜನನ ಕಳ್ಕ ಬಂದರೆ 30 ಒಳಗಡೆ ಜಾಸ್ತಿ ಹೋಗಿರುತ್ತೆ. ಇದಕ್ಕೆ ನಾವು ಕಾರಣ ಹೊಂದಿಕೊಂಡು ಹೋಗ್ತೀವಿ. ಕೆಲವರು ಮುದುಕರು ಜಗ್ಲಿ ಮೇಲೆ ಕುತ್ಕೊಂಡು
ಅಪ್ಪ ಮಕ್ಕಳು ಕಂಡೆ ಮದುಮಕ್ಕಳು ಕಂಡೆ ಕರ್ಕೊಂಬರೋ ಜವರಾಯ ಅಂತ ಕರೆದ್ರು ಆ ಜವರಾಯ ಬಂದು ಇವ್ರು ಕರ್ಕೊಂಡಂಗಿಲ್ಲ. ಇವ್ರು ಹಂಗಲ್ಲ, ನನಗೆ ಅರ್ಥ ಕರ್ಕೊಂಬರಪ್ಪ ಅಂತ ಕರೀತಾರೆ. ಯಾಕೆ ನೀವು ಹೇಳಿದ್ರೆ ಈಗ ಶ್ರಾವಣ ಮಾಸೆ ಕೊಡುವಂಥದ್ದೇನು ಗುರು ಹಿರಿಯರಲ್ಲಿ ಇರ್ತಕ್ಕಂಥ ಭಕ್ತಿ, ಮನಸ್ಸಿನ ಕಲ್ಮಶಗಳು, ನಮ್ಮ ನಡವಳಿಕೆಗಳು, ಸಂಪ್ರದಾಯಗಳು, ಅನುಭವಿಸುವಂಥ ನೋವು ನಲಿವುಗಳು, ಈ ವಿಚಾರಗಳನ್ನು ಈ ಶ್ರಾವಣ ಮಾಸದಲ್ಲಿ ತಿಳ್ಕೋಬೇಕು. ಇದನ್ನೆಲ್ಲ ತಿಳ್ಕೊಂಡ್ರೆ ಉತ್ತಮ ಸ್ನೇಹ, ಉತ್ತಮ ಜವಾಬ್ದಾರಿಯುತ ತಂದೆ ತಾಯಿ ಮಾತುಗಳು ಕೇಳಿ ನಡ್ಕೊಳ್ಳುವಂಥ ಪದ್ಧತಿ ಇವತ್ತು ಮಕ್ಕಳಿಗೆ ಬರುತ್ತೆ. ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೀತಾರೆ. ಸೊ ಆ ನಿಟ್ಟಿನಲ್ಲಿ ಈ ಕವನಗಳು ಅಂತ ಮಾರ್ಪಾಟ ಆಗ್ಬೇಕು. ಯಾಕೆಂದ್ರೆ ಇವತ್ತು ನಾನು ಹೋಗ್ಲಿ, ನಾನು ಸಾಕಷ್ಟು ಶಿಕ್ಷಕರು ಬಂದಿದ್ದು, ನಾವು ಕನ್ನಡ ಉಪನ್ಯಾಸಕರು ಎಲ್ಲ ಬಂದಿದ್ದು, ನನಗೆ ಖುಷಿ ಆಯಿತು. ಶಾಲೆಯಲ್ಲಿ ಅವ್ರಿಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ಒಂದು ಕವನ ಇದ್ರು, ಒಂದು ಕವನ ಕೇಳ್ತಿದ್ದಂಗ ಅವರ ಒಂದು ದಿನದ ಪಾಠ ಕವನದೊಳಗಡೆ ಮೂಡಿ ಬಂದಂಗೆ ಆಗುತ್ತೆ. ಮತ್ತು ಅವರ ವೈಯಕ್ತಿಕವಾದ ಅಭಿರುಚಿಗಳು ಏನಾದರೂ ಅನಾವರಣಗೊಳ್ಬೇಕು ಅಂತ ಏನಾದರೂ ಇದ್ದರೆ, ಈಗ ನೋಡಿದ್ರು ವೃತ್ತಿಯಲ್ಲಿ ಪೋಸ್ಟ್ ಮಾಡ್ರಿಗೂ ಕವನಕ್ಕೂ ಸಂಬಂಧ ಇಲ್ಲ, ಆಕಾಶಕ್ಕೂ ಇದ್ದರು. ಆದರೆ ಸಂಬಂಧ ಎಲ್ಲಿ ಬರುತ್ತೆ ಅಂತಂದರೆ ನನ್ನ ಮನಸ್ಸಿನ ಕಲ್ಪನೆ ಇದೆಯಲ್ಲ, ನಾನು ಥಿಂಕ್ ಮಾಡುವಂಥ ಒಂದು ಭಾವನೆ ಇದೆಯಲ್ಲ, ಇಲ್ಲಿ ಬರ್ತದೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತೈತೆ. ಆ ನಿಟ್ಟಿನಲ್ಲಿ ನೋಡಿ, ಈಗ ಭೂಮಿ ಒಂದೇ ಮಾತು ಕೇಳ್ತಲ್ಲ, ಭೂಮಿ ಯಾರು ಹೇಳಲ್ಲ, ಎಲ್ಲಿದ್ದೀರಿ ನೀವ್ಯಾರಿದ್ದೀರಿ? ಭೂಮಿ ನಮ್ಮ ಪ್ರಶ್ನೆ ಕೇಳ್ತೇವೆ. ನಾನು ಒಡಲೊಳಗಿನ ಒಡಲಾಳದ ನೋವನ್ನು ಆಲಿಸುವಂತ ಹೃದಯವಂತರು, ಎಲ್ಲಿದ್ದೀರಿ ನೀವ್ಯಾರಿದ್ದೀರಿ? ನನ್ನ ಒಡಲನ್ನು ಸುಟ್ಟುಕೊಂಡು ನಿಮಗೆ ಅನ್ನ ಬಟ್ಟೆ ಕೊಟ್ಟೆ, ನನ್ನ ಉಸಿರಾದ ದನಕರುಗಳಿಗೆ ಹಸಿರು ಬೆಳೆದು ಕೊಟ್ಟೆ, ಜೀವ ಕೊಡುವ ನನ್ನ ಜೀವನಾಡಿಗಳ ಜೀವ ಉಳಿಸಿಬಿಟ್ಟೆ, ಯಂತ್ರವೆಂಬ ಬೋನೊಳಗೆ ಸಿಕ್ಕು ನನ್ನ ದೂರ ಮಾಡಿಬಿಟ್ಟೆ. ಎಲ್ಲಿ ಹೋದ ಮೇಲು, ಎಲ್ಲಿ ಹೋದ ಕುಂಟೆ, ಎಲ್ಲಿ ನೋಡಿ ಟ್ಯಾಕ್ಟ್ರಿ, ಯಾವುದಕ್ಕೂ ಟ್ಯಾಕ್ಟ್ರಿ. ಭೂಮಿ ಮತ್ತು ರೈತರ ಸಂಪರ್ಕಕ್ಕೆ ನಾನು ಮೋಡವ ಬೆದರಿಸಿ ಮಳೆಯನ್ನು ತರಲು ಮರಗಿಡನ ಕೊಟ್ಟೆ, ಸ್ವಾರ್ಥದಿಂದ ಆ ಮರಗಳ ಬುಡಕ್ಕೆ ಕೊಡಲಿಯ ನೀರಿಟ್ಟೆ, ಮಳೆ ಬೆಳೆ ಇಲ್ಲದೆ ನನ್ನ ದೇಹವ ಬರಡು ಮಾಡಿಬಿಟ್ಟೆ, ನೀರಿಗಾಗಿ ಬೋರ್ವೆಲ್ಲ ಕೊರೆದು ನನ್ನ ಒಡಲ ಸೀಳಿಬಿಟ್ಟೆ. ಎಲ್ಲಿದ್ದೀರಿ ನೀವ್ಯಾರಿದ್ದೀರಿ? ಎಲ್ಲಿ ನೋಡಿದರೂ ಕೆರೆ ಕುಂಟೆಗಳು ತುಂಬಿ ತುಳುಕುತ್ತಿದ್ದು, ಸಕಲ ಜೀವರಾಶಿಗಳಿಗೆಲ್ಲವೂ ದಾಹ ನೀಗುತ್ತಿದ್ದು, ನೀರ ಕೊಡುವ ನಮ್ಮ ಜಲ